ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಬೆಳ್ಳಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಎನ್ಐಎ ಕಾರ್ಯಾಚರಣೆ. ಸಕಲೇಶಪುರದಲ್ಲಿ 3 ಆರೋಪಿಗಳು ವಶಕ್ಕೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಹೋರಾಟ ನಡೆಸುತ್ತಿದ್ದ ವಕೀಲ ದೇವರಾಜೇಗೌಡ ವಿರುದ್ಧವೇ ಎಫ್ಐಆರ್. 10 ತಿಂಗಳ ಹಿಂದೆ ಪರಿಚಯವಾಗಿದ್ದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ. ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂತ್ರಸ್ತೆ ಅಪಹರಣ ಪ್ರಕರಣ, ಭವಾನಿ ರೇವಣ್ಣಗೂ ಎದುರಾದ ಸಂಕಷ್ಟ. ವಿಚಾರಣೆಗೆ ಹಾಜರಾಗುವಂತೆ 2ನೇ ಬಾರಿಗೆ ನೋಟಿಸ್ ನೀಡಿದ ಎಸ್ಐಟಿ. 2 ವರ್ಷಗಳ ಬಳಿಕ ಕರ್ನಾಟಕ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಸ್ತಫಾ ಫೈಚಾರ್ ಬಂಧಿತ ಆರೋಪಿ. ಇಂದು ಬೆಳಗ್ಗೆ ಸಕಲೇಶಪುರದಲ್ಲಿ ಬಂಧಿಸಲಾಗಿದೆ ಎಂದು ರಾಷ್ಟ್ರೀಯ ತನಿಖಾ ದಳ ಮೂಲಗಳು ತಿಳಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಸಮೀಪದ ಪೆರುವಾಜೆ ಕ್ರಾಸ್ ಬಳಿ ಅಕ್ಷಯ್ ಕೋಳಿ ಮಾಂಸದ ಅಂಗಡಿ ಹೊಂದಿದ್ದ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ಕುಮಾರ್ ಅವರು ಜುಲೈ 26ರಂದು ರಾತ್ರಿ 8 ಗಂಟೆಗೆ ಅಂಗಡಿ ಮುಚ್ಚಿ ಮನೆ ಕಡೆ ಹೊರಟಿದ್ದರು. ಈ ವೇಳೆ ಬೈಕಿನಲ್ಲಿ ಬಂದಿದ್ದ 3 ತಲ್ವಾರ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದರು. ತಕ್ಷಣ ಪುತ್ತೂರು ಆಸ್ಪತ್ರೆಗೆ ಪ್ರವೀಣ್ ಅವರನ್ನ ದಾಖಲಿಸಿದರು. ಕುತ್ತಿಗೆಯ ಭಾಗಕ್ಕೆ ತೀವ್ರ ಏಟು ಬಿದ್ದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು. ಪ್ರಕರಣ ಸಂಬಂಧ ಈವರೆಗೆ ಹಲವಾರು ಮಂದಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆರಂಭದಲ್ಲಿ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರಿಸಲಾಗಿತ್ತು. ಕಳೆದ ವರ್ಷ ಜನವರಿಯಲ್ಲಿ ಎನ್ಐಎ 20 ಜನರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು. ಎನ್ಐಎ ಚಾರ್ಜ್ ಶೀಟ್ನ ಪ್ರಕಾರ ಒಂದು ಸಮುದಾಯದ ಸದಸ್ಯರಲ್ಲಿ ಭಯವನ್ನ ಸೃಷ್ಟಿಸಲು ಮತ್ತು ಸಮಾಜದಲ್ಲಿ ಕೋಮು ದ್ವೇಷ ಅಶಾಂತಿಯನ್ನ ಸೃಷ್ಟಿಸಲು ಪಿಎಫ್ಐನ ಕಾರ್ಯಸೂಚಿಯ ಭಾಗವಾಗಿ ನೆಟ್ಟಾರು ಅವರನ್ನ ಹತ್ಯೆ ಮಾಡಲಾಗಿದೆ ಎನ್ನಲಾಗಿತ್ತು. ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪ ಎದುರಿಸುತ್ತಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಸಂಕಷ್ಟ ಮತ್ತಷ್ಟು ಹೆಚ್ಚಾಗಿದೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪದಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಸದಾಗಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಇದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾದ 2ನೇ ಪ್ರಕರಣವಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ವಿಡಿಯೋದಲ್ಲಿದ್ದ ಕೆಲ ಮಹಿಳೆಯರನ್ನ ಸಂಪರ್ಕಿಸಿ ದೂರು ನೀಡುವಂತೆ ಹೇಳಿದ್ದರು. ಈ ಪೈಕಿ ಮಹಿಳೆಯೊಬ್ಬರು ಎಸ್ಐಟಿ ಅಧಿಕಾರಿಗಳ ಬಳಿ ಹೇಳಿಕೆ ನೀಡಿದ್ದಾರೆಂದು ತಿಳಿದು ಬಂದಿದೆ. ಈ ಹೇಳಿಕೆ ಆಧರಿಸಿ ಅಧಿಕಾರಿಗಳು ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪದಡಿ ದಾಖಲಾಗಿದ್ದ ಎಫ್ಐಆರ್ಗೆ ಹೊಸದಾಗಿ ಐಪಿಸಿ ಸೆಕ್ಷನ್ 376 ಸೇರ್ಪಡೆಗೊಳಿಸುವ ಮೂಲಕ ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆಂದು ವರದಿಗಳು ತಿಳಿಸಿವೆ. 3ನೇ ಎಫ್ಐಆರ್ನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಿಸಲಾಗುತ್ತದೆ. ಐಪಿಸಿ ಸೆಕ್ಷನ್ 376 ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ, 376 ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ, 354 ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, 354 ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ, 354 ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡುವುದು ಮತ್ತು ಆಕೆಯ ಒಪ್ಪಿಗೆ ಇಲ್ಲದೆ ಪ್ರಸಾರ ಮಾಡುವುದು, 506 ಬೆದರಿಕೆ ಹಾಕುವುದು. ಹೀಗೆ 3ನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ಗಳನ್ನು ಎಸ್ಐಟಿ ಹಾಕಿದೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಅವರಿಗೆ ವಿಚಾರಣಾಧೀನ ಕೈದಿ ನಂಬರ್ 4567 ನೀಡಲಾಗಿದೆ. ಜೈಲು ಸೇರಿದ್ದ ಮೊದಲ ದಿನ ರಾತ್ರಿ ಸರಿಯಾಗಿ ನಿದ್ದೆ ಊಟ ಮಾಡದೆ ತೊಳಲಾಡಿದ್ದ ರೇವಣ್ಣಗೆ ಈಗ ಮತ್ತೊಂದು ಶಾಕ್ ಎದುರಾಗಿದ್ದು, ಇಂದಿನಿಂದ 3 ದಿನ ಸರ್ಕಾರಿ ರಜೆ ಹಿನ್ನೆಲೆ ಆಪ್ತರು ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವಿಲ್ಲ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಚಡಪಡಿಸುತ್ತಿದ್ದಾರೆ. ರಾತ್ರಿ ನಿದ್ರೆ ಇಲ್ಲದೆ ಹೈರಾಣಾಗಿದ್ದಾರೆ. ಇದರ ಮಧ್ಯೆ ರೇವಣ್ಣಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇಂದಿನಿಂದ 3 ದಿನ ಸರ್ಕಾರಿ ರಜೆ ಹಿನ್ನೆಲೆ ಆಪ್ತರು ಕುಟುಂಬಸ್ಥರಿಗೆ ರೇವಣ್ಣ ಭೇಟಿಗೆ ಅವಕಾಶವಿಲ್ಲ. ಆಪ್ತರ ಭೇಟಿಯಿಂದ ತನ್ನ ದುಗುಡ ಹೇಳಿಕೊಳ್ಳುತ್ತಿದ್ರು. ಈ ಮೂಲಕ ಮನಸ್ಸು ಹಗುರ ಮಾಡಿಕೊಳ್ಳುತ್ತಿದ್ರು. ಆದರೆ ಇದೀಗ ಅದಕ್ಕೂ ಸರ್ಕಾರಿ ರಜೆ ಅಡ್ಡಿಯಾಗಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಎಚ್.ಡಿ. ರೇವಣ್ಣ ನಿವಾಸಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಪಂಚನಾಮೆ ಸಾಧ್ಯತೆ ಹಿನ್ನೆಲೆ ಅಗತ್ಯವಿರುವ ಪರಿಕರಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಭದ್ರತೆ ನೀಡಲಾಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ಎಚ್.ಡಿ. ರೇವಣ್ಣಗೆ ರಿಲೀಫ್ ಸಿಕ್ಕಿಲ್ಲ. ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಇದರಿಂದಾಗಿ ಕಂಗಾಲಾಗಿರುವ ಎಚ್.ಡಿ. ರೇವಣ್ಣ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಬೇಲ್ ಸಿಗದ್ದಕ್ಕೆ ರೇವಣ್ಣ ಮತ್ತಷ್ಟು ಮಂಕಾಗಿದ್ದಾರೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಎಚ್.ಡಿ. ರೇವಣ್ಣ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹೊಟ್ಟೆ ನೋವು ಕಾಣಿಸಿಕೊಂಡ ಬಳಿಕ ಈಗ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆ. ಡಾಕ್ಟರ್ ಹರ್ಷವರ್ಧನ್ ರೇವಣ್ಣಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ರೇವಣ್ಣ ಆರೋಗ್ಯದ ಮೇಲೆ ಜೈಲಿನ ಸಿಬ್ಬಂದಿ ನಿಗಾ ಇಟ್ಟಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇದೀಗ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಹೋರಾಟ ನಡೆಸುತ್ತಿದ್ದ ವಕೀಲ ದೇವರಾಜೇಗೌಡ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪದಡಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 10 ತಿಂಗಳ ಹಿಂದೆ ಪರಿಚಯವಾಗಿದ್ದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪತಿಯು ಮಾಲೀಕತ್ವದ ಸೈಟ್ ವಿಚಾರವಾಗಿ ದೇವರಾಜೇಗೌಡ ಅವರನ್ನ ಸಂತ್ರಸ್ತ ಮಹಿಳೆ ಭೇಟಿಯಾಗಿದ್ದರು. ಆ ಪರಿಚಯವನ್ನ ದುರ್ಬಳಕೆ ಮಾಡಿಕೊಂಡು ವಾಟ್ಸ್ಆಪ್ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದ ಆರೋಪ ದೇವರಾಜ್ ವಿರುದ್ಧ ಕೇಳಿಬಂದಿದೆ.
ಅದೇ ರೀತಿ ಬಳಿಕ ಲೈಂಗಿಕವಾಗಿ ಬಳಸಿಕೊಂಡಿರುವ ಆರೋಪವೂ ಕೇಳಿಬಂದಿದೆ. ಮಹಿಳೆಗೆ ಫೋನ್ ಮಾಡಿ ತಾವು ಜೊತೆಯಲ್ಲಿರುವ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬೆದರಿಕೆ ಹಾಕಿದ ಆರೋಪವೂ ದಾಖಲಾಗಿದೆ. ಅದೇ ರೀತಿ ಮಹಿಳೆಗೆ ವಿಡಿಯೋ ಕಾಲ್ ಮಾಡಿ ಖಾಸಗಿ ಅಂಗಗಳನ್ನು ಪ್ರದರ್ಶನ ಮಾಡಿರುವ ಆರೋಪವೂ ದಾಖಲಾಗಿದೆ. ತಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲದೆ ಹೋದರೆ ಗಂಡನ ಜೀವಕ್ಕೆ ಅಪಾಯ ತಂದೊಡ್ಡುವುದಾಗಿ ದೇವರಾಜೇಗೌಡ ಬೆದರಿಕೆ ಹಾಕಿದ್ದ ಎನ್ನಲಾಗಿದೆ. ತನ್ನ ಬೆಂಬಲಿಗರನ್ನ ಕಳುಹಿಸಿ ಜೀವ ಬೆದರಿಕೆ ಹಾಕಿದ ಆರೋಪವೂ ಕೇಳಿಬಂದಿದೆ. ಹಲವಾರು ಆರೋಪಗಳ ಮೇಲೆ ದೂರು ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮೈಸೂರಿನ ಕೆಆರ್ ನಗರ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಕೇಸ್ ದಿನೇ ದಿನೇ ಜಟಿಲವಾಗುತ್ತಿದೆ. ಇನ್ನು ಈ ಪ್ರಕರಣಗಳ ಸಂಬಂಧ ಎಚ್ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ 2ನೇ ನೋಟಿಸ್ ನೀಡಿದೆ. ಮೊದಲ ನೋಟಿಸ್ ಉತ್ತರಿಸದ ಹಿನ್ನೆಲೆಯಲ್ಲಿ 2ನೇ ನೋಟಿಸ್ ಜಾರಿ ಮಾಡಲಾಗಿದೆ. ರೇವಣ್ಣ ಮೇಲೆ ಕೇಳಿಬಂದಿರುವ ಅಪಹರಣ ಪ್ರಕರಣದಲ್ಲಿ ಕೇಸ್ನಲ್ಲಿ ಕುಮ್ಮಕ್ಕು ಕೊಟ್ಟ ಆರೋಪವನ್ನ ಭವಾನಿ ರೇವಣ್ಣ ಹೊತ್ತಿದ್ದಾರೆ. ಈ ಸಂಬಂಧ ಹಲವಾರು ಪ್ರಶ್ನೆಗಳನ್ನು ಕೇಳಲು ಎಸ್ಐಟಿ ಸಿದ್ಧವಾಗಿದೆ. ಆದರೆ ಭವಾನಿ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಈ ಬಾರಿಯೂ ಭವಾನಿ ವಿಚಾರಣೆಗೆ ಹಾಜರಾಗದಿದ್ದರೆ ಎಸ್ಐಟಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲು ಸಿದ್ಧತೆ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ರೇವಣ್ಣ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣ ಜೈಲು ಸೇರಿದ್ದಾರೆ. ಜಾಮೀನು ಸಿಗುವವರೆಗೂ ರೇವಣ್ಣಗೆ ಬಿಡುಗಡೆ ಭಾಗ್ಯ ಇಲ್ಲ. ಆದರೆ ಎಸ್ಐಟಿ ಪರ ವಕೀಲರು ಯಾವುದೇ ಕಾರಣಕ್ಕೂ ಎಚ್ಡಿ ರೇವಣ್ಣ ಅವರಿಗೆ ಬೇಲ್ ಕೊಡಬಾರದು ಎಂದು ಮನವಿ ಮಾಡಿದ್ದಾರೆ. ಇವರು ಪ್ರಭಾವಿ ರಾಜಕಾರಣಿಯಾಗಿದ್ದು ಬೇಲ್ ಸಿಕ್ಕರೆ ಸಾಕ್ಷಿ ನಾಶ ಮಾಡುತ್ತಾರೆ ಎಂದು ವಾದ ಮಂಡಿಸಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಮೊದಲು ಎಚ್ಡಿ ರೇವಣ್ಣ ಅವರ ಬಿಡುಗಡೆ ಅಸಾಧ್ಯ ಎಂದು ಹೇಳಲಾಗುತ್ತಿದೆ. ಪ್ರಜ್ವಲ್ ಎಸ್ಐಟಿಗೆ ಸಿಗುವವರೆಗೂ ರೇವಣ್ಣ ಅವರಿಗೆ ಜಾಮೀನು ಅನುಮಾನವಾಗಿದೆ. ಇನ್ನು ಪ್ರಜ್ವಲ್ ಯಾವುದೇ ಕ್ಷಣದಲ್ಲಿ ದೇಶಕ್ಕೆ ಬಂದರೂ ಎಸ್ಐಟಿ ಬಂಧಿಸುವುದು ಪಕ್ಕಾ ಆಗಿದೆ. ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಬೇಲೂರು ತಾಲೂಕಿನ ಅಕ್ಕಿಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಗುರು ಬಸವಣ್ಣನವರ ಜನ್ಮ ಜಯಂತಿ ಅತ್ಯಂತ ಭಕ್ತಿಭಾವದಿಂದ ಜರುಗಿತು. ಈ ಸಂದರ್ಭದಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ವಿನುತಾ ಧನಂಜಯ್ ಮಾತನಾಡಿ, ಕರ್ನಾಟಕದ ಪಾಲಿಗೆ 12ನೇ ಶತಮಾನ ಎಂಬುದು ಬಹಳ ಮಹತ್ವದ್ದು. ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆಯ ಹೊಸ ಚಿಂತನೆ ರೂಪುಗೊಂಡ ಕಾಲವದು. ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶಿಷ್ಟವಾದ ಕಾಲಘಟ್ಟವಿದು. ಸಾಮಾಜಿಕ ಅಸಮಾನತೆ, ಜಾತಿ ವ್ಯವಸ್ಥೆ ಸೇರಿದಂತೆ ಹಲವು ಅನಿಷ್ಟ ಪದ್ಧತಿಗಳು ಆಚರಣೆಯಲ್ಲಿದ್ದ ಈ ಕಾಲದಲ್ಲಿ ವಚನಕಾರರು ತಮ್ಮ ಸರಳ ವಚನಗಳ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸಿದ್ದರು. 12ನೇ ಶತಮಾನದ ಬಹುದೊಡ್ಡ ಸಮಾಜ ಸುಧಾರಕರು ಬಸವಣ್ಣನವರ ಸಾರಥ್ಯದಲ್ಲಿ ನಡೆದ ಸುಧಾರಣೆಯ ಪ್ರಯತ್ನ ಒಂದು ಸಾಮಾಜಿಕ ಚಳವಳಿಯಾಗಿ ರೂಪುಗೊಂಡಿತು. ಇವರ ತತ್ವ, ಆದರ್ಶಗಳು, ಚಿಂತನೆಗಳು ಎಂದಿಗೂ ಪ್ರಸ್ತುತ. ಇದು ಜೀವನ ಪಾಠವೂ ಹೌದು. ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಿದ್ರೆ ಜೀವನ ಸುಖಮಯ ಎಂದರು. ಅಂತಂದ್ರೆ ನಾವು 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದಂತಹ ನಮ್ಮ ಬಸವಣ್ಣನವರ ಒಂದು ಜಯಂತಿಯನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ನಮ್ಮ ಮಹಿಳೆ ಸಬಲರಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವತಂತ್ರವಾಗಿ ಸಮಾನತೆ ಹಕ್ಕು ಇವತ್ತು ಸಿಕ್ಕಿದೆ ಅಂತ ಅಂದರೆ ಅದು ನಮ್ಮ ಬಸವಣ್ಣವರ ಒಂದು ಮಾಡಿದಂಥ ಒಂದು ನಾಂದಿ ಅಂತ ಹೇಳ್ಬೋದು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಆದರೆ ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂಸತ್ತಿನ ಒಂದು ಹೆಜ್ಜೆಯನ್ನು ಒಂದು ನಾಂದಿಯನ್ನು ಹಾಕಿದ್ದು ನಮ್ಮ ಬಸವಣ್ಣನವರು. 12ನೇ ಶತಮಾನದಲ್ಲಿ ಇವರು ಮಾಡಿದಂಥ ಪ್ರತಿಯೊಬ್ಬ ಮಹಿಳೆಗೂ ಸ್ತ್ರೀ ಸಮಾನತೆಯನ್ನು ಹಾಗೂ ಪ್ರತಿಯೊಬ್ಬ ಅನಿಷ್ಟ ಪದ್ಧತಿಗಳನ್ನು ಆಚರಿಸ್ತಿದ್ದ ವಿರುದ್ಧ ಇವರು ಚಿಕ್ಕ ವಯಸ್ಸಿನಲ್ಲೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಅವತ್ತಿನ ದಿನದಲ್ಲೇ ಇವರು ಮಹಿಳೆಗೆ ಆಧ್ಯಾತ್ಮಿಕತೆಯಲ್ಲಿ ಸಮಾನತೆಯನ್ನು ಕೊಡಲೇಬೇಕು ಅಂತ ಹೇಳಿ ಒಂದು ಕ್ರಾಂತಿಯನ್ನು ಮಾಡಿದಂತಹ ಧಾರ್ಮಿಕ ಅಧಿಕಾರರು ಈ ನಮ್ಮ ಬಸವಣ್ಣನವರು. ಇವತ್ತೇನೇ ಒಂದು ಮಹಿಳೆ ಎಷ್ಟೇ ನಮ್ಮ ಸರ್ಕಾರ ಮಹಿಳೆಯರಿಗೆ ಎಷ್ಟೇ ಸಮಾನತೆಯನ್ನು ಕೊಟ್ಟಿರ್ಬೋದು, ಒಂದು ಹಕ್ಕು ಚಲಾಯಿಸೋದ ಒಂದು ಹಕ್ಕನ್ನು ಕೊಟ್ಟಿದ್ರು ಸಹ ನಮ್ಮ ಬಸವಣ್ಣನವರು. ಈ ವೇಳೆ ಅಕ್ಕಿಹಳ್ಳಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾದ ಭಾನು, ಹೇಮಾವತಿ, ರೇಣುಕಾ, ಸುಮಿತ್ರಾ, ಪುಷ್ಪಾವತಿ, ಭಾಗ್ಯ, ಮಂಜುಳಾ, ನೇತ್ರಾವತಿ, ಭಾಗ್ಯ, ಪಿ, ಮೌನೇಶಾಚಾರ್, ರಾಜಶೇಖರ್ ಸೇರಿದಂತೆ ಮುಂತಾದವರಿದ್ದರು. ಜಗಜ್ಯೋತಿ ಬಸವೇಶ್ವರ ಜಯಂತಿ ಮಹೋತ್ಸವವನ್ನು ಬೇಲೂರು ವೀರಶೈವ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಕ್ತಿ ಭಾವದಿಂದ ಆಚರಿಸುವ ಮೂಲಕ ಬಸವ ನಾಮಸ್ಮರಣೆ ಮಾಡಿದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿರುವ ಬಸವ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೌಢ್ಯತೆಯನ್ನು ತೊಡೆದು ಹಾಕಲು ಅವಿರತ ಶ್ರಮಿಸಿದ ಸಮಾನತೆಯ ಹರಿಕಾರ ಬಸವಣ್ಣನವರು. ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳುವ ಮೂಲಕ ಇಂತಹ ಬಸವ ಜಯಂತಿ ಕಾರ್ಯಕ್ರಮಗಳ ಅರ್ಥಪೂರ್ಣತೆಗೆ ಸಾಕ್ಷಿಯಾಗಬೇಕು. ಪ್ರಸ್ತುತ ಸಮಾಜದಲ್ಲಿ ಧರ್ಮಗಳ ನಡುವೆ ಅಶಾಂತಿ ಉಂಟಾಗುತ್ತಿದ್ದು, ಬಸವಣ್ಣನವರು ನೀಡಿದ ದಯೆಯೇ ಧರ್ಮದ ಮೂಲವಯ್ಯ ಎಂಬ ತತ್ವವನ್ನು ಅಳವಡಿಸಿಕೊಂಡರೆ ಮಾತ್ರ ನಾಡಿನಲ್ಲಿ ಸಾಮರಸ್ಯವನ್ನು ಕಾಣಲು ಸಾಧ್ಯವಾಗುತ್ತದೆ ಎಂದರು. ತತ್ವ ಸಿದ್ಧಾಂತವನ್ನು ಇವತ್ತು ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಬಸವಣ್ಣ ಅವರು ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಬಹುಶಃ ಬಸವಣ್ಣ ಅವರು 2 ಅಂಶವನ್ನು ಹೇಳಿದ್ದಾರೆ. ಕಾಯಕವೇ ಕೈಲಾಸ, ಕೊಟ್ಟಿದ್ದು ನನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಎಷ್ಟು ನಾವು ದಾನವನ್ನು ಮಾಡ್ತೀವಿ ಅಷ್ಟು ಆ ಭಗವಂತ ಕೊಡ್ತಾನೆ.
ಕಾಯಕವನ್ನು ಮಾಡುವುದರ ಮುಖಾಂತರ ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಬರೀ ಹೇಳಿದರೆ ಸಾಕು, ಅದನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಡಬೇಕು. ಈ ಒಂದು ಇವತ್ತು ಏನು ಬೇಲೂರಿನ ವಿಧಾನಸಭಾ ಕ್ಷೇತ್ರ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಇವತ್ತು ಆಚರಣೆ ಆಗ್ತದೆ ಬಸವ ಜಯಂತಿ ಅಂತಕ್ಕಂಥದ್ದು ಇದು ವಿಶೇಷವಾದಂಥ ಜಯಂತಿ. ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಬಸವಣ್ಣನವರು ಎಲ್ಲಕ್ಕಿಂತ ಮಿಗಿಲಾಗಿ ಶೋಷಣೆ ರಹಿತ ಸಮಾನತೆಯ ಸಮಾಜದ ಸೃಷ್ಟಿಗಾಗಿ ಹೋರಾಡಿದ ಸಾಮಾಜಿಕ ಹರಿಕಾರ. ಬಸವಣ್ಣನವರು ಇಡೀ ವಿಶ್ವದ ಜ್ಯೋತಿಯಾಗಿ ಜಗಜ್ಯೋತಿ ಬಸವಣ್ಣ ಎಂಬ ಹೆಸರಿನಿಂದ ಖ್ಯಾತಿ ಹೊಂದಿದ್ದಾರೆ ಎಂದರು. ಜಗತ್ತು ಇವತ್ತ ನೆನಪಿಡ್ತಕ್ಕಂಥ ದಿನ. ಏಕೆಂದರೆ ಜಗತ್ತಿಗೆ ಸಮಾನತೆಯನ್ನು ಸಾರಿದಂತಹ, ವರ್ಗರಹಿತ ಸಮಾಜವನ್ನು ಕಟ್ಟಿದಂತಹ, ಎಲ್ಲರೂ ಸಹ ಕೇವಲ ಮನುಷ್ಯರಲ್ಲ ಸಕಲ ಜೀವಿಗಳು ಸಹ ಲೇಸನ್ನು ಬಯಸಬೇಕಂತ ಪ್ರತಿಪಾದಿಸಿದಂಥ ಒಬ್ಬ ಸಮಾಜ ಸುಧಾರಕನ, ಕ್ರಾಂತಿ ಪುರುಷನ ಇವತ್ತ ಜನ್ಮ ದಿನಾಚರಣೆಯನ್ನು, ಬಸವ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಆಚರಣೆ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸಹ ಗೌರವವನ್ನು ಸಮರ್ಪಿಸುತ್ತಾ ಕೇವಲ ಆಚರಣೆ ಮಾಡೋದು ಸಾಲದು, ಅವರ ತತ್ವ ಸಿದ್ಧಾಂತವನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ. ಇನ್ನು ಎಷ್ಟೋ ಜನ ಒಪ್ಕೊಂಡಿಲ್ಲ. ಒಪ್ಕೊಂಡಿರೋ ಜೊತೆಗೆ ಒಪ್ಕೊಳ್ಳೋ ಕೆಲಸ ಮಾಡಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವದಂತೆ ನಾವು ನಡೆದಲ್ಲಿ ಮಾತ್ರ ಈ ದೇಶ ಉಳಿಯುತ್ತೆ. ಇನ್ನು ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಅದನ್ನು ನೆನಪಲ್ಲಿಟ್ಕೊಂಡು ಜಾತಿ ರಹಿತ ಸಮಾಜ, ವರ್ಗರಹಿತ ಸಮಾಜ, ನಾವೆಲ್ಲ ಭಾರತೀಯರೆಲ್ಲ ಒಂದು, ವಿಶ್ವವೇ ಒಂದು ಅಂತ ಹೇಳಿದ. ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ಬಿಎಂ ರವಿಕುಮಾರ್, ವೀರಶೈವ ರುದ್ರಭೂಮಿ ಟ್ರಸ್ಟ್ ಅಧ್ಯಕ್ಷ ಸಿಎಂ ನಿಂಗರಾಜ್, ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಗ್ರಾನೇಟ್ ರಾಜಶೇಖರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ಸರ್ಕಾರಿ ಆಸ್ಪತ್ರೆ ಮುಂಭಾಗ ಆಟೋ ನಿಲ್ದಾಣದ ಪಕ್ಕ 4-5 ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಆಂಬ್ಯುಲೆನ್ಸ್ಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವುದರಿಂದ ವಾಹನ ಸವಾರರು ಹಾಗೂ ಆಟೋ ಚಾಲಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಿಗೆ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಮನವಿ ಪತ್ರ ಸಲ್ಲಿಸಿದರು. ಸುಮಾರು 20 ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವಂತಹ ಒಳರೋಗಿಗಳಿಗೆ ಅನುಕೂಲಕ್ಕಾಗಿ ಇಲ್ಲಿ ಆಟೋ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 10ರಿಂದ 20 ಆಟೋಗಳು ನಿಲ್ದಾಣದಲ್ಲಿ ತಮ್ಮ ಆಟೋಗಳನ್ನು ಒಳಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. 2 ದಿನಗಳ ಹಿಂದೆ ಇಲ್ಲಿ ಮತ್ತೆ 2 ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ರಸ್ತೆಗೆ ನಿಲ್ಲಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಹಲವಾರು ರೀತಿ ತೊಂದರೆಯಾಗುತ್ತಿದೆ ಎಂದು ಹಲವಾರು ಬಾರಿ ಸಂಘಟನೆಗಳು ಸೇರಿದಂತೆ ಇತರರು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೊಯ್ಸಳ ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಅಂಜುಮ್, ಸುಮಾರು 20 ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಆಟೋ ಬಾಡಿಗೆ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದೇವೆ. ಇಲ್ಲಿ ನಮಗೆ ಒಂದು ಆಟೋ ನಿಲ್ದಾಣವನ್ನು ಸಹ ದಾನಿಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಿಂದೆ ಒಂದು ಖಾಸಗಿ ಆಂಬ್ಯುಲೆನ್ಸ್ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ 3-4 ಖಾಸಗಿ ಆಂಬ್ಯುಲೆನ್ಸ್ಗಳು ನಿಲ್ಲುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ನಮಗೂ ತೊಂದರೆಯಾಗುತ್ತಿದೆ. ಕೇಳಿದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಲು ಬರುತ್ತಾರೆ. ಅಲ್ಲದೆ ಇಲ್ಲಿ ಆಟೋ ನಿಲ್ದಾಣವನ್ನ ಇಲ್ಲಿಂದ ತೆಗೆಸುತ್ತೇವೆ ಎಂದು ಧಮಕಿ ಹಾಕುತ್ತಾರೆ. ಕೆಲವು ಆಂಬ್ಯುಲೆನ್ಸ್ ವಾಹನ ಚಾಲಕರ ಬಳಿ ಸರಿಯಾದ ದಾಖಲಾತಿಗಳಿಲ್ಲದೆ ವಾಹನ ಓಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ಕೊಂಡು ಸುಮಾರು 25-30 ವರ್ಷದಿಂದ ಆಟೋ ಸ್ಟ್ಯಾಂಡ್ ಇದೆ. ಇತ್ತೀಚೆಗೆ ಒಂದು ಆಂಬುಲೆನ್ಸ್ ಇಲ್ಲಿ ನಿಲ್ತಾ ಇತ್ತು. ಅದರಿಂದ ನಮಗೇನು ತೊಂದರೆ ಆಗ್ತಾ ಇರಲಿಲ್ಲ. ಈಗ ಒಳಗಡೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಅವರು ಗೌರ್ಮೆಂಟ್ ಆಂಬುಲೆನ್ಸ್ಗಳಿದ್ದಾವೆ, ಅವೆಲ್ಲ 4 ಇದ್ದಾವೆ. ಈಗ ಇತ್ತೀಚೆಗೆ 1 ತಿಂಗಳು 1.5 ತಿಂಗಳಿಂದ ಸುಮಾರು ಒಂದು 4-5 ಆಂಬುಲೆನ್ಸ್ ನಿಲ್ತಾ ಇದ್ದಾವೆ. ಇತ್ತೀಚೆಗೆ ನಮಗೆ ಆಟೋ ಬಾಡಿಗೆ ಮಾಡೋಕ್ಕೂ ತೊಂದರೆ ಆಗ್ತಾ ಇದೆ. ತುಂಬ ಜೀವನ ಮಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮಗೆ ಜೀವನ ಮಾಡ್ಕೊಂಡು ದುಡ್ಡು ತಿನ್ನೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಇದನ್ನು ತೆರವುಗೊಳಿಸಿ ಬೇರೆ ಕಡೆ ಅವರಿಗೆ ಶಿಫ್ಟ್ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಎಲ್ಲ ಆಟೋ ಚಾಲಕರಿಂದ ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹೇಳಿದ್ರೆ ಹೇಳ್ತಾರೆ ಇವರು ನಿಮಗೇನು ಆಟೋ ಸ್ಟ್ಯಾಂಡೇ ತೆಗಿಸ್ತೀವಿ ಅಂತ ಇದ್ದಾರೆ. ಆಮೇಲೆ ನಿಮ್ಗೆ ಏನು ಪ್ರೂಫ್ ಇದೆ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನು. ನಾವು 25-30 ವರ್ಷದಿಂದ ಇಲ್ಲಿ ಸರ್ಕಾರಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಈ ಥರ ನಾವು. ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಶೌಕತ್, ರಫೀಕ್, ಲಕ್ಷ್ಮಣ್, ಪಾಂಡು, ರವೀಶ್, ಇಫ್ರಾನ್, ಆರಿಫ್, ಮಂಜು, ಸಿದ್ದಿಕ್, ಜಮೀನ್ ಇತರರಿದ್ದರು. ಆಲೂರು ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಶ್ರೀ ಬಸವ ಜಯಂತಿ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ನಂದಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಸವಣ್ಣ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಕುರಿತು ನಿವೃತ್ತ ಶಿಕ್ಷಣಾಧಿಕಾರಿ ಎಂಬಿ ವಿಜಯಕಾಂತ್ ಪ್ರಧಾನ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನಂದಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಸಿಡಿಪಿಒ ಮಲ್ಲೇಶ್, ತಾಲೂಕು ಅಕ್ಷರ ದಾಸೋಹ ನಿರ್ದೇಶಕಿ ಶೋಭಾ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಾನಬಾಯಿ ಎಸ್ ಕಡಪಟ್ಟಿ ಸೇರಿದಂತೆ ಇತರರಿದ್ದರು. ಈಗಿನವರೆಗೂ ಮುಂದುವರಿಸಲಿಕ್ಕೆ ಬಹಳ ಮೂಲಕಾರಿಕತೆ ಈ ಅಕ್ಕನಾಗಮ್ಮ, ಬಸವಣ್ಣನವರ ಅಕ್ಕ.
ಮತ್ತು ಬಸವಣ್ಣನವರನ್ನ ರೂಪಿಸಿದಂತಹ ಮಹಾನ್ ತಾಯಿ ಅಕ್ಕನಾಗನಂಬಿಕೆ ಕೂಡ ಹೌದು. ಕಾರಣ ಏನು ಮಾತಲಾಂಬಿಕೆಯವರಿಗೆ ಓರ್ವ ಹೆಣ್ಣು ಮಗಳಿದ್ರು, ಗಂಡು ಮಕ್ಕಳಿಲ್ಲದ ಒಂದು ಕೊರತೆ ಬಹಳ ಕಾಲ ಇತ್ತು. ಅವರು ಕೊನೆಗೆ ಎಲ್ಲ ದೇವರಿಗೆ ಮತ್ತೆ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮಹಾಪೂಜೆಗಳನ್ನು ನಡೆಸಿದ್ರು ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಆದರೆ ಅಕ್ಕನಾಗಮ್ಮನವರು ಹುಟ್ಟು ಆದ 8 ವರ್ಷಗಳ ಮೇಲೆ ಅವರ ಕೋರಿಕೆಯನ್ನು ಮನ್ನಿಸಿ ಶಿವನೇ ಬಸವಣ್ಣನನ್ನ ಅವರಿಗೆ ಕಳಿಸಿ ಕಾಯಕದ ಮಹತ್ವವನ್ನ ಸಾರಿದ ಬಸವಣ್ಣನವರು ಸಮಾಜದ ಕನಸು ಕಂಡ ಕ್ರಾಂತಿಯ ಹರಿಕಾರರಾಗಿದ್ದರು ಎಂದು ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣಧ್ವನಿ ತಿಳಿಸಿದರು. ಅರ್ಕಲಗೂಡಿನಲ್ಲಿಂದು ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು 12ನೇ ಶತಮಾನದಲ್ಲೇ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಧ್ವನಿ ಎತ್ತಿದ್ದರು. ಇವರ ತತ್ವ ಆದರ್ಶಗಳು ಎಲ್ಲ ಕಾಲಕ್ಕೂ ಅನುಕರಣೀಯವಾಗಿದೆ ಎಂದರು. ಸುಮಾರು 9 ವರ್ಷಗಳ ಹಿಂದೆ 1931ರಲ್ಲಿ ಏನು ಜನಿಸ್ತಾರೆ ಈ ಬಿಜಾಪುರ ಜಿಲ್ಲೆಯ ಬಸವನ ಬಗ್ಗೆ ಅವರು ಜನಿಸಿದ್ದು ಬ್ರಾಹ್ಮಣ ಕುಟುಂಬ ವೈದಿಕ ಆಚರಣೆಯನ್ನು ನಡೆಸ್ತಾ ಇದ್ದರು. ಅವತ್ತಿನ ಕಾಲಕ್ಕೆ ಯಾವ ರೀತಿ ಒಂದು ಧಾರ್ಮಿಕವಾಗಿ ಮುಂದುವರೆದಂಥ ಒಂದು ಸಮಾಜದವರು ಇಡೀ ಸಮಾಜದಲ್ಲಿ ಯಾವ ರೀತಿಯ ಒಂದು ಆಚರಣೆಗಳಿಂದ ಶೋಷಣೆ ನಡೆಸುತ್ತಿರೋದನ್ನು ಬಸವನವರು ಚಿಕ್ಕ ವಯಸ್ಸಲ್ಲೇ ಅವ್ರ ಕಣ್ಣಿಗೆ ಕಂಡುಬರುತ್ತೆ. ಅದನ್ನು ಅವರು ಪ್ರತಿಭಟಿಸ್ತಾರೆ. ಅದನ್ನು ಅವರು ಈ ಸಮಾಜದಲ್ಲಿ ಈ ಶೋಷಣೆ ನಡೀತಿದೆ ಅಂಧಶ್ರದ್ಧೆಯಿಂದ ಮತ್ತೊಬ್ಬರನ್ನ ಎದುರಿಸ್ಬಿಟ್ಟು ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಭಯಪಡಿಸ್ಕೊಂಡು ಯಾವ ಒಂದು ಧರ್ಮದ ಆಚರಣೆಯನ್ನು ಒಬ್ಬರು ತಮ್ಮರಾಗೋಸ್ಕರ ಅದು ಆ ಥರ ಆಗಬಾರ್ದು ಅಂತ ಹೇಳೋರು. ಆ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ತತ್ವವನ್ನು ಬೆಳೆಸ್ಕೊತಾರೆ. ಮುಂದೆ ಕೂಡ ಹೇಳಿದವರು ಯಾರು ದೇವಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಇಷ್ಟಲಿಂಗವನ್ನು ನೀವೇ ಪೂಜಿಸುತ್ತೆ, ನಿಮ್ಮ ದೇವರನ್ನು ನಿಮ್ಮ ಕೈಯಲ್ಲಿ ಕಂಡುಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಆಲೋಚಿಸ್ಕೊಂಡು ಈ ಕಾಯಕವೇ ಕೈಲಾಸ ಅಂತ ಎಲ್ಲಕ್ಕಿಂತ ಮೊದಲು ನೀವು ಕೆಲಸ ಮಾಡಬೇಕು. ಕಾಯಕ ಮಾಡಿದ್ರೆ ಪ್ರತಿಯೊಂದಿಗೆ ಇರೋಲ್ಲ ವರ್ಕ್ಮನ್ಶಿಪ್ಪಿಂದ ಒಂದು ಪ್ರೊಡಕ್ಟಿವಿಟಿ ಬೆಳೆಯುತ್ತೆ. ಆದ್ದರಿಂದ ಇಡೀ ತಮ್ಮ ಸಮಾಜದ ಇಡೀ ಲೋಕದ ಕಲ್ಯಾಣ. ತಾಲೂಕು ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷ ಎನ್ ರವಿಕುಮಾರ್ ಮಾತನಾಡಿ ಬಸವಣ್ಣನವರು ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಮಹಾನ್ ಕಾಯಕ ಯೋಗಿಯಾಗಿದ್ದರು ಎಂದು ಸ್ಮರಿಸಿದರು. ಬಸವ ಜಯಂತಿನಲ್ಲೂ ನಮಗೆ ನೀತಿ ಸಂಹಿತೆಯ ಒಂದು ಇದು ಅಡ್ಡ ಬರ್ತದೆ. ಆದರೆ ಆ ಆಡಳಿತಕ್ಕೆ ನೀತಿ ಸಂಹಿತೆ ಸಮಸ್ಯೆ ಇರಲಿಲ್ಲ. ಎಲ್ಲ ಅಧಿಕಾರಿ ವರ್ಗದವರು ಬಂದು ಇವತ್ತು ಅದಕ್ಕೋಸ್ಕರನೇ ಸರ್ಕಾರ ರಜಾ ಘೋಷಣೆಯನ್ನು ಮಾಡಿದೆ. ರಜಾ ಘೋಷಣೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಬರಲಿ, ಎಲ್ಲ ಸೇರಿ ಇರೋ ಸಂಬಳದಿಂದ ಆ ಮಹಾತ್ಮನ ನೆನೀಲಿ, ಆ ಮಹಾತ್ಮನ ವಿಚಾರಧಾರೆಯನ್ನು ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳಿ ಇಂಥ ಕಾರ್ಯಕ್ರಮ ಮಾಡಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ರಜಾ ಘೋಷಣೆ ಮಾಡುತ್ತೆ. ದುರಾದೃಷ್ಟ ಅದು ಎಲ್ಲರ ಒಂದು ಭಾಗವಹಿಸುವಿಕೆ ಕಡಿಮೆ. ಕಾರಣ ಈ ಬಸವಾನುಯಾಯಿಗಳು ಸ್ವಲ್ಪ ಸಹಿಷ್ಣುತರು ಅಂತಲೋ ಹೆಚ್ಚಿಗೆ ಪ್ರಶ್ನೆ ಮಾಡೋದಿಲ್ಲ ಬಸವಾಭಿಮಾನಿಗಳು ಅನ್ನೋದು ಅದೊಂದು ಕೊರತೆ ಆಗಿದೆ. ಆದರೂ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ನಮ್ಮ ಅನುಕೂಲ ತಾಲೂಕಿನ ಎಲ್ಲ ಅಧಿಕಾರಿಗಳಂತೂ ಸರ್ಕಾರ ಸಾಂಸ್ಕೃತಿಕ ನಾಯಕ, ಈ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ನಾಯಕ ಬಸವಣ್ಣವರು ಒಬ್ಬ ಕ್ರಾಂತಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಶಿರಸ್ತೇದಾರ್ ಸ್ವಾಮಿ, ಕಂದಾಯ ನಿರೀಕ್ಷಕ ಲೋಕೇಶ್, ವೀರಶೈವ ಮಹಾಸಭಾ ಕಾರ್ಯದರ್ಶಿ ಯೋಗೇಶ್, ಯುವ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ತಳಕಲ್ ಗ್ರಾಮದಲ್ಲಿ ಶುಕ್ರವಾರ ಜಗಜ್ಯೋತಿ ಬಸವೇಶ್ವರರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿ, ಮಹನೀಯರ ಜಯಂತಿಗಳು ಕೇವಲ ಆಚರಣೆಗೆ ಸೀಮಿತವಾಗದೆ ಅವರ ತತ್ವ ಆದರ್ಶ ಗುಣಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಬದುಕು ಸಾಗಿಸಬೇಕು. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಗಳಲ್ಲಿರುವ ಪಿಡುಗುಗಳನ್ನು ತೊಲಗಿಸಲು ಶಿವಶರಣರು, ಶರಣೆಯರು ತಮ್ಮ ವಚನ ಸಾಹಿತ್ಯದ ಮೂಲಕ ಮನುಕುಲದ ಏಳ್ಗೆ ಮಾಡಿದವರೆಂದರು. ಅಂತೇಳಿ ಹಿರಿಯರಿಗೆ ಪ್ರಶ್ನೆ ಮಾಡಿದಾಗ ಆ ಹಿರಿಯರು ನಮ್ಮ ಸಂಪ್ರದಾಯ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೇನೋ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನ ಧಿಕ್ಕರಿಸಿ ಅಕ್ಕನಿಗೆ ಇರಲಾರದು ನನಗೆ ಯಾಕೆ ಇದನ್ನ ಹಾಕ್ತೀರಿ ಅಂತ ಹೇಳಿ ಇವತ್ತು ಸ್ತ್ರೀ ಪುರುಷರ ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅಂದಿನ ಕಾಲದಲ್ಲಿ ಲಿಂಗಾಯತ ಸಮಾಜದ ಆಚಾರ ವಿಚಾರಗಳನ್ನ ನೋಡಿ ಇವತ್ತು ಆ ಸಮಾಜದಲ್ಲಿ ಅವರದೇ ಆದಂತ ಒಂದು ಪ್ರಭಾವವನ್ನ ಬೀರಿ ಈ ಲಿಂಗಾಯತ ಸಮಾಜವನ್ನ ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನ ಆಚಾರಗಳನ್ನ ಕಾರ್ಯಕ್ರಮದಲ್ಲಿ ಅರಳಿಹಳ್ಳಿ ರಾಜೇಶ್ವರಿ ಶ್ರೀಗಳು, ಸಂಗಪ್ಪ ವಕ್ಕಳದ, ದಧಿಗಲ್ ಆತ್ಮಾನಂದ ಭಾರತಿ ಶ್ರೀಗಳು, ಸತ್ಯನಾರಾಯಣಪ್ಪ ಹರಪನಹಳ್ಳಿ, ಬಸವರಾಜ್ ಉಳ್ಳಾಗಡ್ಡಿ, ಶೇಖರಗೌಡ ಮಾಲಿಪಾಟೀಲ್, ಜಗದೀಶ ಸಿಂಗನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಿದಾಗ ಮಾತ್ರ ಜಯಂತಿ ಆಚರಣೆ ಸಾರ್ಥಕವಾಗುತ್ತದೆ ಎಂದು ಉಪತಹಶೀಲ್ದಾರ್ ಲೋಕೇಶ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದಲ್ಲಿಂದು ತಾಲೂಕು ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವ ಜಯಂತಿ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಗಜ್ಯೋತಿ ಬಸವಣ್ಣ 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪದಡಿ ಎಲ್ಲ ಜಾತಿ ವರ್ಗದ ಜನರನ್ನ ಒಂದುಗೂಡಿಸಿ ಸಮಾನತೆಯ ಮೂಲಕ ವಿಶ್ವದ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ ಯುಗ ಪುರುಷ. ಅವರ ವಚನಗಳ ಮೂಲಕ ಸಾಮಾಜಿಕ ಪಿಡುಗುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದ ಮಹಾನ್ ದಾರ್ಶನಿಕ. ಅವರ ತತ್ವ ಸಿದ್ಧಾಂತಗಳನ್ನು 12ನೇ ಶತಮಾನದಲ್ಲಿಯೇ ಅನುಷ್ಠಾನಗೊಳಿಸಿದರೆ ದೇಶದಲ್ಲಿ ಜಾತಿ ಭೇದ, ಅಸಮಾನತೆ, ಗಂಡು ಹೆಣ್ಣು ಎಂಬ ತಾರತಮ್ಯವೇ ಇರುತ್ತಿರಲಿಲ್ಲ ಎಂದ ಅವರು, ಅವರ ಆತ್ಮಬಲ ಇಂದಿನ ಮಹಿಳೆಯರಿಗೆ ಪ್ರೇರಣೆಯಾಗಬೇಕು ಎಂದು ಆಶ್ವಾಸಿಸಿದರು. ವಿಜಯನಗರ ಜಿಲ್ಲೆಯ ಬಸವನ ಬಾಗವಾಡಿ ಗ್ರಾಮದಲ್ಲಿ ಮಹಾದರಸ ಮತ್ತು ಮಹಾದರಾಂಬಿಕೆ ಎಂಬ ದಂಪತಿಗಳ ಪುತ್ರನಾಗಿ 14ನೇ ಶತಮಾನದಲ್ಲಿ ಜನಿಸ್ತಾರೆ. ಇವರು ಒಬ್ಬರು ಮಹಾನ್ ಕವಿ, ಕ್ರಾಂತಿಕಾರ ಮತ್ತು ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಸಮಾಜ ಸುಧಾರಣೆ ಮಾಡುವಲ್ಲೂ ಸಾಕಷ್ಟು ಶ್ರಮಿಸಿರ್ತಾರೆ. ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಕೂಡ ಶ್ರೀಶೈಲದ ವೆಲ್ಲಟೂರಿನ ರಾಂಪುರ ಎಂಬಲ್ಲಿ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ಪುತ್ರಿಯಾಗಿ 14ನೇ ಶತಮಾನದಲ್ಲಿ ಜನಿಸಿರ್ತಾರೆ. ಇವರು ಶ್ರೀಶೈಲದ ಮಲ್ಲಿಕಾರ್ಜುನನ ಜ್ಞಾನ ಆರಾಧ್ಯ ದೈವವನ್ನಾಗಿ ಆರಾಧಿಸುತ್ತಾ ಅವರನ್ನೇ ಸಾಕಾರಿಸಿಕೊಂಡು ಜೀವನದಲ್ಲಿ ಮೋಕ್ಷವನ್ನು ಪಡೆಯಬೇಕಾದರೆ ಲೌಕಿಕ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್ ಮಾತನಾಡಿ, ಸತ್ಯ ಮಾರ್ಗದಲ್ಲಿ ನಡೆದರೆ ಎದುರಾಗುವ ಸಮಸ್ಯೆಗಳನ್ನು ನಿಭಾಯಿಸುವ ಶಕ್ತಿ ಬರುತ್ತದೆ ಎಂಬುದನ್ನು ಬಸವಣ್ಣನವರ ವಚನಗಳ ಮೂಲಕ ಮನದಟ್ಟು ಮಾಡಿಕೊಳ್ಳಬೇಕು. ಅನುಭವ ಮಂಟಪ ಸ್ಥಾಪಿಸಿ ಎಲ್ಲರಿಗೂ ಮಾತನಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಬಸವಣ್ಣನವರು. ಕಷ್ಟದಲ್ಲೂ ಎಲ್ಲರ ಒಳಿತನ್ನೇ ಬಯಸಿದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆದರ್ಶ ಜೀವನ ನಡೆಸಿ ಎಲ್ಲ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಎಂದರು. ನೋಡಿ, ಮನೆ ಎಲ್ಲರೂ ಕೂಡ ಇದ್ದಾರೆ. ಕಾಯಕವೇ ಕೈಲಾಸ, ಎರಡೇ ಪದ. ಮನೆ ಮಾಧ್ಯಮದವರು ಕೂಡ ಇಲ್ಲಿದ್ದಾರೆ. ಕಾಯಕವೇ ಕೈಲಾಸ. ನೋಡಿ, ಕಾಯಕ ಅಂದರೆ ಕರ್ಮ, ಕೆಲಸ ಮತ್ತು ತ್ಯಾಗ ಮತ್ತು ಶ್ರದ್ಧೆ ಎಲ್ಲ ಕಾಯಕದಲ್ಲಿ. ಕೈಲಾಸ ಎಲ್ಲಿಗೆ ಹೋಗ್ಬೇಕು ನೀವು? ಕೈಲಾಸ ಏನು? ನಿನ್ನ ನಂತರ ಕೈಲಾಸ ಅಂದರೆ ಸ್ವರ್ಗಾನ ಪದ ಒಂದು. ಕೈಲಾಸ ಅಂದರೆ ಸ್ವರ್ಗಾನ ಪದ ಒಂದು. ಇನ್ನೊಂದು ಪದ ಇನ್ನು ನಂತರ ಸಮಾಜ ನೆನ್ಕೊಳ್ತಕ್ಕಂಥ ಸಮಾಜ ನೆನ್ಕೊಳ್ತಕ್ಕಂಥ ಅಂದರೆ ನಾನಾಗ್ಬೋದು ಮತ್ತು ಯಾವ ಸಮಾಜದ ವ್ಯಕ್ತಿಗಳಾಗ್ಬೋದು ಮತ್ತು ಸರ್ಕಾರದ ಅಧಿಕಾರಿಗಳಾಗ್ಬೋದು, ಕಾಯಕವೇ ಕೈಲಾಸ ಅಂತಕ್ಕಂಥ ಪದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಕೆಲವೊಂದು ವಿಚಾರನ ಇಂಥ ಒಂದು ನಾಡಹಬ್ಬದ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು. ನಮಗೆ ನನಗೆ ಸೇರಿಕೊಂಡಂಗೆ ಇಡೀ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳಿಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಕೆಲವರು ಮರೆತು ಮಾಡತಕ್ಕಂಥ ಕೆಲಸ ನನಗೆ ನೋವಾಗಿದೆ. ಆ ನೋವನ್ನು ಈ ಸಂದರ್ಭ ಹೇಳ್ಬಾರ್ದು, ತಪ್ಪಾಗ್ತದೆ, ಬೇಡ, ನಾವು ಮಾಡ್ತೀವಿ. ಇಡೀ ಸಮುದಾಯಕ್ಕೆ ನೋವಾಗಿದೆ ಮತ್ತು ಬೇಸರ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಹಿರಪ್ಪ, ಕಾರ್ಯದರ್ಶಿ ಮಹದೇವ್, ನಿರ್ದೇಶಕರಾದ ಶಿವಕುಮಾರ್, ಶಿವಪ್ಪ, ಕಸಬಾ ಮಾಜಿ ಅಧ್ಯಕ್ಷ ಹರಿಚರಣ್, ಸತೀಶ್, ಎಚ್ಪಿ ಮಂಜುನಾಥ್, ಜ್ಞಾನೇಶ್, ಉಮಾಶಂಕರ್, ಕಸಬಾ ರಾಜಸ್ವ ನಿರೀಕ್ಷಕ ಜ್ಞಾನೇಶ್, ಬ್ಯಾಂಕ್ ಪರಮೇಶ್, ತೋಟಪ್ಪ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಯಕಯೋಗಿ ಕ್ರಾಂತಿಕಾರಿ ಬಸವಣ್ಣನವರ ತತ್ವ ಆದರ್ಶವನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಮುಖ್ಯ ಭಾಷಣಕಾರ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎನ್ಆರ್ ಕಾಂತರಾಜು ತಿಳಿಸಿದರು. ಪಿರಿಯಾಪಟ್ಟಣದ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ತಾಲೂಕು ಆಡಳಿತ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 900 ವರ್ಷಗಳ ಕಾಲ ಇತಿಹಾಸವಿರುವ ಕ್ರಾಂತಿಕಾರಿ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ. ಬಸವಣ್ಣನವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ ವ್ಯಕ್ತಿಯಲ್ಲ. ಈ ದೇಶಕ್ಕೆ, ಪ್ರಪಂಚಕ್ಕೆ ಅವರದೇ ಆದ ಕೊಡುಗೆ ಅಪಾರ. ಆದ್ದರಿಂದ ಅವರ ಆದರ್ಶ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕು. ಅವರ ಜಯಂತಿ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ದಿನಪ್ರತಿ ಆಚರಣೆ ಮಾಡಿದರೆ ಮಾತ್ರ ಆಚರಣೆಗೆ ಒಂದು ಅರ್ಥ ಸಿಗುತ್ತದೆ ಎಂದರು. ದೇಶ ಡೆವಲಪ್ಮೆಂಟ್ ಆಗೋದ್ರಿಂದ ಯಾವ ಮಾನದಂಡದಲ್ಲಿ ಅಳಿತೀವಿ ಅಂದ್ರೆ, ಯಾವ ದೇಶದಲ್ಲಿ ಪುರುಷರಷ್ಟೇ ಮಹಿಳೆಯರಿಗೂ ಸಹ ಸಮಾನ ಅವಕಾಶ ಎಲ್ಲಿದೆಯೋ ಆ ದೇಶ ಡೆವಲಪ್ ಆಗಿದೆ ಅಂತ 850 ವರ್ಷಗಳಿಂದಲೇ ಬಸವಣ್ಣನವರು ಮಹಿಳೆಯರಿಗೆ ಇರೋದಂತ ಸ್ವತಂತ್ರ ನಂದು ಬೇಡ ಅಂತ ಮನೆ ಬಿಟ್ಟು ತಿರುಗ್ತಾರೆ. ಆಗ ಹೋಗಿ ಅವರು ಬಸವಣ್ಣ ಮಾಡುವ ವಿದ್ಯೆಯನ್ನು ಕಲಿತು ಈ ಥರ ದೊಡ್ಡ ಸಾಧನೆಗಳನ್ನ ಮಾಡಿ ಮತ್ತು ಅವರು ವಚನಕಾರರು ಸುಮಾರು 1400 ವಚನಗಳನ್ನ ಹೇಳಿದ್ದಾರೆ. ಎಲ್ಲ ಈಗ ಭಕ್ತಿಗೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಕೊಂಡು ಇನ್ನೇನು ಪೂಜೆ ಮಾಡ್ಕೊಂಡು ಕೆಲವು ಮತ್ತೆ ಬಸವಣ್ಣ ಹೇಳ್ತಾರೆ, ಉಳ್ಳವರು ದೇವಾಲಯನ ಮಾಡುವರು, ನಾನೇನು ಮಾಡಲಿ ಬಡವನೆಯ ಎನ್ನ ಕಾಲೆ ಕಂಬ
ದೇಹವೇ ದೇಗುಲ ಎನ್ನ ಸಿರವೇ ಒಂದ ಕಲಸಮಯ ಕೂಡಲ ಸಂಗಮ ದೇವಂತ 850 ವರ್ಷಗಳಿಂದ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋ ಮುಖಾಂತರ ಆಡಂಬರ ಪೂಜೆಗಳಿಗಿಂತ ನಮ್ಮ ಮನಸ್ಸಿನಲ್ಲಿರೋ ದೇವರನ್ನ ನಾವು ಪೂಜೆ ಮಾಡ್ಕೋಬೇಕು. ನಮ್ಮ ದೇಹವೇ ಒಂದು ದೇವಾಲಯ ಅಂತ 850 ವರ್ಷಗಳಿಂದ ಕಾಯ್ಕೊಟ್ಟಂತರು ನಮ್ಮ ಬಸವಣ್ಣನವರು. ಮತ್ತೆ ಈ ದೇಶದಲ್ಲಿ ಇದ್ದಂತ ತಹಶೀಲ್ದಾರ್ ಸುರೇಂದ್ರಮೂರ್ತಿ ಮಾತನಾಡಿ, ಈ ಪ್ರಪಂಚದಲ್ಲಿ ಅಸ್ಪೃಶ್ಯತೆ ಸಮಾಜದ ಪಿಡುಗುಗಳನ್ನು ಹೋಗಲಾಡಿಸುವ ಸಲುವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೋರಾಟ ಮಾಡಿದ್ರು. ಆದರೆ ಅದು ಇಂದಿಗೂ ನಿರಂತರವಾಗಿರುವುದು ಬೇಸರದ ಸಂಗತಿ. ವಚನ ಸಾಹಿತಿಗಳ ಮೂಲಕ ಸಮಾಜದ ಸುಧಾರಣೆಗೆ ಅತ್ಯಂತ ಹೆಚ್ಚು ಶ್ರಮ ವಹಿಸಿದ ಮಹಾನ್ ವ್ಯಕ್ತಿ ಬಸವಣ್ಣ. ಅವರಿಗೆ ಅನೇಕ ಬಿರುದುಗಳು ಸಿಕ್ಕರೂ ಅವರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಮುಂಚೂಣಿ ನಾಯಕರು. ಸರ್ಕಾರ ಅವರ ಜನ್ಮದಿನವನ್ನ ಆಚರಣೆ ಮಾಡುತ್ತಿರುವುದು ಎಲ್ಲರಿಗೂ ಸಂತೋಷ. ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನದಲ್ಲಿ ಅವರ ತತ್ವ ಸಿದ್ಧಾಂತ ರೂಪಿಸಿಕೊಳ್ಳಬೇಕು ಎಂದರು. ಸಮಾಜದಲ್ಲಿದ್ದಂತಹ ಸಾಕಷ್ಟು ಪಿಡುಗುಗಳು, ಬುಡವಂತಿಗಳು, ಅಸಮಾನತೆ, ಅಸ್ಪೃಶ್ಯತೆ ಇಂಥದ್ದೆಲ್ಲ ನಿವಾರಣೆ ನಿಟ್ಟಿನಲ್ಲಿ ಸಾಕಷ್ಟು ಅವರು ತಮ್ಮದೇ ಆದ ಕೊಡುಗೆಯನ್ನು ವಚನಗಳ ಮೂಲಕ, ವಚನಗಳ ಅಧಿಕಾರ ಅಂತಲೇ ಅವರನ್ನು ನಮ್ಮ ಸಮಾಜದಲ್ಲಿ ನಾವು ಅದನ್ನು ಪ್ರತಿಪಾದಿಸಿಕೊಂಡು ಅವರನ್ನು ನಾವು ಗುರುತಿಸ್ತಾ ಇದ್ದೀವಿ. ಹಾಗಾಗಿ ಅವರ ಕೊಟ್ಟಂಥ ಕೊಡುಗೆ ಸಮಾಜಕ್ಕೆ ಇವತ್ತು ಸಹ ಅದೊಂದು ಮೈಗಲ್ಲಾಗಿ ಉಳ್ಕೊಂಡಿದೆ. ಈಗಾಗಲೇ ಹೇಳಿದಾಗೆ ಅನುಭವ ಮಂಟಪನ ಮೊದಲು ಅವರು ಪಾರ್ಲಿಮೆಂಟ್ರಿ ಸಿಸ್ಟಮ್ ಇದ್ದು ಇವತ್ತಿನ ವ್ಯವಸ್ಥೆ ಏನಿದೆ ನಮ್ಮ ಶಾಸಕಾಂಗ ಮತ್ತು ಇದೇನು ನಮ್ಮ ಇದು ಅಧಿವೇಶನ ಮತ್ತು ನಮ್ಮ ಕಾರ್ಯಾಂಗ ಶಾಸಕಾಂಗ ಏನಿದೆ ಅವತ್ತಿಗೆ ಅವ್ರಿಗೆ ಪರಿಕಲ್ಪನೆ ಇದ್ದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡೋ ಮೂಲಕ ಅವರು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ಮೈಲಿಗಲ್ಲನ್ನು ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಕಾಯಕವಾಗಿ ಮತ್ತು ವಚನಗಳ ಹರಿಕಾರ ಬಸವಣ್ಣನವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ವಿನೋದ್ ಕುಮಾರ್, ಪಶುಸಂಗೋಪನಾ ಇಲಾಖೆ ಅಧಿಕಾರಿ ಡಾಕ್ಟರ್ ಸೋಮಯ್ಯ, ಪುರಸಭಾ ಸದಸ್ಯರಾದ ಮಂಜುನಾಥ್, ನಿರಂಜನ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಅಶೋಕ್ ಎಸ್, ವಿವಿಸಿ ನ್ಯೂಸ್, ಪಿರಿಯಾಪಟ್ಟಣ. ಸಾಮೂಹಿಕ ವಿವಾಹಗಳನ್ನು ಬಡವರಿಗೆ ವರದಾನ ಎಂದು ಕಾಲಜ್ಞಾನಿ ಶರಣಬಸವ ಸ್ವಾಮಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಂಡಲಮರಿ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 9 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಬಡವರಿಗೆ ವರದಾನವಾಗಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಬರಗಾಲದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿ ಸಾಲದ ಹೊರೆ ಹೊರಬಾರದು ಎಂದರು. ಅದು ಪರಮಾತ್ಮನ ಭೇಟಿಯಾಗಿ ಬಂದ್ರೆ ಅದು ಗಟ್ಟಿಯಾಗೈತಿ. ಅದಕ್ಕೆ ನಿಮ್ಮ ಮಂಡಲ ಮರಿ ಒಳಗೆ ನೀವು ಅದನ್ನ ನೋಡಿ ಭೇಟಿ ಆಗಿಬಿಟ್ರೆ ಸಾಕು. ಅದ್ರ ಮಗ್ಳು ಒಂದು ಹನುಮಂತನ ಕುಂದಿರಿಸಿಬಿಡೋಣ. ನಿಮ್ಮ ಗ್ರಾಮಕ್ಕೆ ಮಾರುತೇಶ ಕದಂಬರಾಯ ದಕ್ಷಿಣಕ್ಕೆ ಕುಂದಿರ್ತಾರ. ಉತ್ತಮವಾದಂಥ ದೇವಸ್ಥಾನ ಆಗ್ತಾವ. ಈ ಗ್ರಾಮ ಬೆಳಿತೈತೆ, ಅಭಿವೃದ್ಧಿ ಆಗ್ತೈತೆ. ಹಂಗ ಇಲ್ಲಿ ಸಸಿ ಶಿಶು ಕಷ್ಟ, ಮಕ್ಕಳಿಗೆ ರೋಗ ಐತೆ. ಶ್ರಾವಣ ಮಾಸದೊಳಗೆ ಆ ಹುಳ ಹುಪ್ಪಡಿ ಬೀಳ್ತೈತೆ ಪೀಕಿಗೆ. ಆ ಪೀಕಿಗೆ ಹುಳ ಹುಪ್ಪಡಿ ಬಿದ್ದಾಗ ನೀವು ಯಾವ ಎಣ್ಣೆ ಹೊಡೆದ್ರು ಹೋಗಂಗಿಲ್ಲ. ಏನು ಕದಂಬರಾಯ ಅದನ್ನಂದಿರಲ್ಲ, ಅದಕ್ಕೆ ಜಗ್ಗಿ ಒಂದು ಹನ್ನೊಂದು ಕೂಡ ನೀರು ಸುರೂರಿ. ಅದ ನೀರು ಹತ್ಕೊಂಡೋಗಿ ನಿಮ್ಮ ಹೊಲ್ದಾಗ ಬಡೀರಿ. ಹೊಲ್ದಾಗ ಒಂದು ಹುಳ ಇದ್ರೆ ಬಂದು ನನಗೆ ಮಾತಾಡ್ಸಿ. ಇಲ್ಲೇ ಔಷಧಿ ಕೊಡ್ತೀವಿ. ಮುಂದೆ ಭಾದ್ರಪದೊಳಗೆ ಸುಕ್ಕಾಲ ಐತೆ. ಆಶ್ವೀಜ ಕಾರ್ತಿಕದೊಳಗೆ ಸ್ವಲ್ಪ ಕಷ್ಟ ಐತೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಸ್ವಲ್ಪ ರೋಗದಿಂದ ತತ್ತರಿಸ್ತಾವೆ. ವಿಶ್ವಕ್ಕೆ ಮದ್ದನ್ನು ಕಂಡು ಹಿಡಿಯುವಂಥ ದೇಶ ಯಾವುದಾದ್ರೂ ಐತಂತ ತಿರುಗಿ ನೋಡಿದಾಗ ಎಲ್ಲ ರೋಗದಿಂದ ಎಲ್ಲ ದೇಶಗಳು ಮಣಗಿದ್ರೆ ಆರೋಗ್ಯವಾಗಿ ಎಬ್ಬಿಸ್ತೇನೆ ಬಾ ಅಂತ. ಕಾರ್ಯಕ್ರಮದಲ್ಲಿ ಮಕ್ಕಳಿಯ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳು, ಹೊಡೆಜಾಲಿ ವೀರಯ್ಯ ಹಿರೇಮಠ, ಅಂದಯ್ಯ ಸ್ವಾಮಿ ಶ್ರೀಗೋಳ ಮಠ, ಸಂಗಪ್ಪ ಸಾಹುಕಾರ, ಶೇಖರಗೌಡ ಗುಮಗೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಳ್ಳೆಪುರ ಬಾಲಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ರಾಜೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಬಯಸಿ ಕೆಎನ್ ಪುಟ್ಟೇಗೌಡ ಸುಳ್ಳೆಪುರ ಬಾಲಕೃಷ್ಣ ನಾಮಪತ್ರ ಸಲ್ಲಿಸಿದರು. ಕೊನೆ ಕ್ಷಣದಲ್ಲಿ ಕೆಎನ್ ಪುಟ್ಟೇಗೌಡ ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ ಕಣದಲ್ಲಿದ್ದ ಸುಳ್ಳೆಪುರ ಬಾಲಕೃಷ್ಣ ಅವರನ್ನ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅರುಣ್ ಕುಮಾರ್ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್ ಮಾತನಾಡಿ, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯ ಅನುಗುಣವಾಗಿ ಕೆಲಸ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಿಗೆ 2 ಜನ ಅಪ್ಲಿಕೇಶನ್ ಹಾಕಿದ್ದು, ಅದರಲ್ಲಿ ಒಂದು ವಿತ್ಡ್ರಾ ಆಗಿ ಸೊಳ್ಳೆಪುರ ಪತ್ರಕರ್ತರಾದಂಥ ಬಾಲಣ್ಣವರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅಧ್ಯಕ್ಷ ಆಯ್ಕೆಗೆ ಪಾತ್ರರಾದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಟೈಗರ್ ಪ್ರಭಾಕರ್ ಅವರು ಹಾಗೂ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಎಲ್ಲರಿಗೂ ನಾನು ಅಭಿನಂದನೆ ಕೊಡ್ತಾ, ಅದೇ ರೀತಿ ನಮ್ಮ ಬಾಲಣ್ಣವರು ಆ ಪಕ್ಷ ಈ ಪಕ್ಷ ಅಂದನೆ ಜನತಾದಳ JDS ಸಮ್ಮಿಶ್ರದಿಂದ ಆಗಿದ್ದಾರೆ.
ಜೊತೆಗೆ ಕಾಂಗ್ರೆಸ್ನವರು ಎಲ್ಲರನ್ನೂ ಜೊತೆಗೆ ತಗೊಂಡು ಎಲ್ಲರೂ ಸಹ ಸಹಕಾರದಿಂದ ಕೆಲಸ ಕಾರ್ಯನ ಮಾಡಿ ಜನಗಳಿಗೆ ಸಹಕಾರ ಕೊಡಲಿ ಅಂತ ಹೇಳಿ ಈ ಮೂಲಕ ಅಧ್ಯಕ್ಷರಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಮೈತ್ರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಈ ಪಂಚಾಯಿತಿ ಈ ಸಂದರ್ಭದಲ್ಲಿ ಕಿಕ್ಕೇರಿ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಕಾಯಿ ಮಂಜೇಗೌಡ, ಮುಖಂಡ ಐಕನಹಳ್ಳಿ ಕೃಷ್ಣೇಗೌಡ, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶೆಟ್ಟಹಳ್ಳಿ ಕೃಷ್ಣೇಗೌಡ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸರಸ್ವತಿ, ಸದಸ್ಯರಾದ ತಾಯಮ್ಮ, ರಾಜೇಶ್, ರೇಣುಕಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳೆಕೋಟೆ ಹೋಬಳಿ ಅತ್ತಿಚೌಡೇನಹಳ್ಳಿ ಗ್ರಾಮದಲ್ಲಿ ಮಳೆ ಬರದ ಕಾರಣ 9 ದಿನ ಊರಿನ ಪ್ರಮುಖ ಬೀದಿಯಲ್ಲಿ ರಂಗೋಲಿ ಹಾಕಿ ಹಿಂದಿನ ಕಾಲದ ಆಚರಣೆ ಜರುಗಿತು. ಮಳೆ ಬರುವಂತೆ 9ನೇ ದಿನವಾದ ಶುಕ್ರವಾರ 2 ಹುಡುಗರ ಪೈಕಿ ಒಬ್ಬ ಹುಡುಗನಿಗೆ ವಧುವೇಷ, ಇನ್ನೊಬ್ಬ ಹುಡುಗನಿಗೆ ವರನ ವೇಷ ತೊಡಿಸಿ ಮದುವೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಊರಿನ ಜನರೆಲ್ಲರೂ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಎನ್ಐಎ ಕಾರ್ಯಾಚರಣೆ, ಸಕಲೇಶಪುರದಲ್ಲಿ 3 ಆರೋಪಿಗಳು ವಶಕ್ಕೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಹೋರಾಟ ನಡೆಸುತ್ತಿದ್ದ ವಕೀಲ ದೇವರಾಜೇಗೌಡ ವಿರುದ್ಧವೇ ಎಫ್ಐಆರ್. 10 ತಿಂಗಳ ಹಿಂದೆ ಪರಿಚಯವಾಗಿದ್ದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ, ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂತ್ರಸ್ತೆ ಅಪಹರಣ ಪ್ರಕರಣ, ಭವಾನಿ ರೇವಣ್ಣಗೂ ಎದುರಾದ ಸಂಕಷ್ಟ, ವಿಚಾರಣೆಗೆ ಹಾಜರಾಗುವಂತೆ 2ನೇ ಬಾರಿಗೆ ನೋಟಿಸ್ ನೀಡಿದ ಎಸ್ಐಟಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.